ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತೊಂಡೆಕಾಯಿ ಈ ರೀತಿ ಇರುತ್ತೆ. ಈಗ ಇದು ಹಣ್ಣಾಗಿದೆ, ಅದರಿಂದಾಗಿ ಇದನ್ನು ಹಾಕ್ತಾ ಇಲ್ಲ. ನೋಡಿ, ತೊಂಡೆಕಾಯಿನ ಅರ್ಧ kg ತೆಗೆದುಕೊಂಡಿದ್ದೀನಿ. ಈ ರೀತಿ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ, 4 ಆಪಲ್ ಟೊಮೆಟೊ ತೆಗೆದುಕೊಂಡಿದ್ದೀನಿ. ಆಪಲ್ ಟೊಮೆಟೊನೇ ತೆಗೆದುಕೋಬೇಕು. ಇದಕ್ಕೆ ನಾಟಿ ಟೊಮೆಟೊ ಹಾಕಬಾರ್ದು, ಯಾಕಂದರೆ ಹುಳಿ ಬಂದುಬಿಡುತ್ತೆ. ನೋಡಿ, ಈ ಸೈಜು 4 ಟೊಮೆಟೊನ ನಾನು ತೆಗೆದುಕೊಂಡಿದ್ದೀನಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ಕಡಲೆಬೇಳೆ ತೆಗೆದುಕೊಂಡಿದ್ದೀನಿ. 2 ಸ್ಪೂನಷ್ಟು 2 ಈರುಳ್ಳಿ, ದಪ್ಪದಾಗಿ ಇರುವಂತಹ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಖಾರದ ಪುಡಿ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಇದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿನ ಇಟ್ಕೊಂಡಿದ್ದೀನಿ ತುರಿದು. ಇಷ್ಟು ನಾವು ಇಂಗ್ರೀಡಿಯೆಂಟ್ಸು ಬೇಕು. ಈಗ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ನಾವು ಒಂದು ಬಾಣಲಿನ ಇಟ್ಕೊಂಡು ಒಂದು 4 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಸಾಕು ಅಷ್ಟು ಆಯಿಲ್ ಆದರೆ. ಈಗ ನಾವು ಆಯಿಲ್ ಜೊತೆಗೆ ಕಡಲೆಬೇಳೆನ ಮೊದಲು ಸೇರಿಸೋಣ. ಸ್ವಲ್ಪ ಸಾಸಿವೆ ಕೂಡ ಸೇರಿಸೋಣ. ಟೇಸ್ಟ್ಗೆ ಸಾಸಿವೆ ಇರಲೇಬೇಕು. ಸಾಸಿವೆ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು. ಈಗ ನಾವು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ತುಂಬ ಬಾಡುವ ಅವಶ್ಯಕತೆ ಇಲ್ಲ, ಯಾಕಂತಂದರೆ ತೊಂಡೆಕಾಯಿ ಜೊತೆ ಬೆಂದೋಗುತ್ತೆ. ಅದರಿಂದಾಗಿ ನೋಡಿ, ಆ ರೀತಿ ಬಾಡಿಸ್ಕೊಂಡ್ರೆ ಸಾಕು. ಈಗ ನಾವು ತೊಂಡೆಕಾಯಿನ ಸೇರಿಸೋಣ, ಕಟ್ ಮಾಡಿರುವಂಥದ್ದು. ತೊಂಡೆಕಾಯಿನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡಿ ಆಫ್ ಸಿಮ್ಮನ್ನು ಇಟ್ಟು ನಾವು ಒಂದು 2 ನಿಮಿಷ ನಾವು ಮುಚ್ಚೋಣ, ಬೇಯಲಿ. ಆಗಾಗ ಕಲಿಸ್ತಾ ಇರಬೇಕು. 2 ನಿಮಿಷದ ನಂತರ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಬೇಗನೆ ಬೇಯುತ್ತೆ. ತಕ್ಕಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೋಬೇಕು. ಸೇರಿಸ್ಬಿಟ್ಟು ನೀಟಾಗಿ ಕಲಸಿ ಮತ್ತೆ ನಾನು ಮುಚ್ಚಿಡ್ತೀನಿ. ಮತ್ತೆ ಒಂದು 2 ನಿಮಿಷ 3 ನಿಮಿಷ ಹಾಗೆ ಬಿಡೋಣ. ಹಾಗಾಗಿ ಕಲಿಸ್ತಾ ಇರೋಣ. ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಮೇಲಿನ ಪದರ ಸ್ವಲ್ಪ ಮಂದ ಇರುತ್ತೆ. ಅದರಿಂದಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಒಂದು 3 ನಿಮಿಷ ಆ ರೀತಿ ಕಲಿಸ್ತಾ ಇದ್ದರೆ ಬೇಗನೆ ಬೇಯುತ್ತೆ. ಕಲಿಸ್ಬೇಕು, ಮುಚ್ಚಿಡಬೇಕು. ತೊಂಡೆಕಾಯಿ ಮುಕ್ಕಾಲು ಭಾಗ ಬೆಂದಿದೆ. ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋಬೇಡಿ. ಬೇಗ ಬೇಯಲಿ ಅಂತ ನೀರು ಹಾಕಿದರೆ ಹುಳಿ ಬಂದುಬಿಡುತ್ತೆ, ಮತ್ತು ಟೇಸ್ಟ್ ಹೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಈಗ ನಾವು ಟೊಮೆಟೊ ಸೇರಿಸೋಣ. ಆಪಲ್ ಟೊಮೆಟೊ ಕಟ್ ಮಾಡಿರೋದನ್ನು. ಇದನ್ನು ಕೂಡ ನೀಟಾಗಿ ಕಲಸಿ ಮತ್ತೆ ಒಂದು 2 ನಿಮಿಷ ಮುಚ್ಚಿ ಆಗಾಗ ತಿರುಗಿಸ್ತಾ ಇರಬೇಕು. ಟೊಮೆಟೊ ಜೊತೆ ಕೂಡ ಚೆನ್ನಾಗಿ ಬೇಯಬೇಕು. ಮತ್ತೆ ಒಂದು 2 ನಿಮಿಷ ನಾನು ಮುಚ್ಚಿಸ್ತಾ ಇದ್ದೀನಿ. ನೋಡಿ, ಟೊಮೆಟೊ ಜೊತೆ ಬೇಗನೆ ಬೆಂದೋಯ್ತು. ಈ ರೀತಿ ಮುಚ್ಚಿ ಸ್ವಲ್ಪ ಹೊತ್ತು ಹಾಕಿಬಿಟ್ಟು ಫ್ರೈ ಮಾಡಿದರೆ ಬೇಗನೆ ಬೆಂದೋಗುತ್ತೆ. ಈಗ ನಾನು ಇನ್ನು ಮುಚ್ಚೋದಿಲ್ಲ. ಬೆಳ್ಳುಳ್ಳಿ ನೋಡಿ, ಜಜ್ಜಿಟ್ಕೊಂಡಿರುವಂಥದ್ದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳ್ಳುಳ್ಳಿ ಜೊತೆ ಫ್ರೈ ಆದರೆ ತುಂಬಾ ಟೇಸ್ಟಿ ಇರುತ್ತೆ, ಒಳ್ಳೆ ಘಮ ಕೂಡ ಬರುತ್ತೆ ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕದೇ ಇರುವಂಥವರು ಸ್ಕಿಪ್ ಮಾಡ್ಕೋಬೋದು, ಬೇಕಂದರೆ ತಿಂದೇ ಇರುವಂಥವರು. ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ.
ಇನ್ನೇನು ಹಾಕ್ತಾ ಬಂತು ತೊಂಡೆಕಾಯಿ ಪಲ್ಯ. ಈಗ ಉಪ್ಪನ್ನು ಕಡಿಮೆ ಇದ್ದರೆ ಸೇರಿಸ್ಕೊಳ್ಳೋರು ಸೇರಿಸ್ಕೋಬೋದು. ನಾನು ಖಾರದ ಪುಡಿ ಅರ್ಧ ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ ಖಾರದ ಪುಡಿನ. ಈಗ ನಾವು ಖಾರದ ಪುಡಿ ಮಿಕ್ಸ್ ಮಾಡಿದ ಮೇಲೆ ಕಾಯಿ ತುರಿನ ನಾವು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ. ತುಂಬ ಹೊತ್ತು ಖಾರದ ಪುಡಿ ಹಾಕಿದ ಮೇಲೆ ನಾವೇನು ತುಂಬ ಹೊತ್ತು ಬೇಯಿಸೋಂಗಿಲ್ಲ. ಬೆಂದಾದ್ಮೇಲೆ ನಾವು ಖಾರದ ಪುಡಿ ಮಿಕ್ಸ್ ಮಾಡೋದು. ಬೆಳ್ಳುಳ್ಳಿ, ಖಾರದ ಪುಡಿ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡೋದು. ಈಗ ಮಿಕ್ಸ್ ಮಾಡಿ ಬಿಟ್ಟರೆ ಆಯಿತು, ಪಲ್ಯ ರೆಡಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಆಯಿತು, ಪಟಾಪಟ್ ಅಂತ ತೊಂಡೆಕಾಯಿ ಪಲ್ಯ ಸೂಪರಾಗಿರುತ್ತೆ. ಎಲ್ಲರೂ ಮಾಡಿ ತಿಂದು ನೋಡಿ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ತೊಂಡೆಕಾಯಿ ಪಲ್ಯ ನೋಡಿ ರೆಡಿ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ. ನೀವು ಊಟದ ಜೊತೆನೂ, ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬಾ ಟೇಸ್ಟಾಗಿರುವಂತಹ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು. ನೋಡಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೆಂದರೆ ಸಾಕು, ಆಯಿತು ಪಲ್ಯ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ ತೊಂಡೆಕಾಯಿ ಪಲ್ಯನ.